ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಶಗುನ್ ಅವರು ಆರ್ಗನೈಸ್ ಮಾಡಿರೋ ವಸ್ತ್ರಂ ಎಕ್ಸಿಬಿಷನ್ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋ ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ ಮೇ 8ರಿಂದ ಶುರುವಾಗಿ ಮೇ 17 ತನಕ ನಡೀತಾ ಇದೆ. ನಾನು ಕೂಡ ನಿನ್ನೆ ವಿಸಿಟ್ ಮಾಡಿದ್ದೆ. ಲ್ಯಾಕ್ ಬಳೆ ಅಂದರೆ ರಾಜಸ್ಥಾನದಲ್ಲಿ ತುಂಬಾನೇ ಫೇಮಸ್. ಒಂದು ಜಾತಿಯ ಮರದಿಂದ ಸಿಗುವ ರೆಸಿನ್ ಅಂಟಾದ ಪದಾರ್ಥ. ಇದನ್ನ ಒಲೆಯಲ್ಲಿ ಬಿಸಿ ಮಾಡಿ ಅದಕ್ಕೆ ಆಕಾರ, ಬಣ್ಣ ಅವನ್ನೆಲ್ಲ ಕೊಟ್ಟು ಬಳೆಯನ್ನ ಮಾಡ್ತಾರೆ. ಇದೇ ಲ್ಯಾಕ್ ಬಳೆ. ಇದು ರಾಜಸ್ಥಾನ್ ಕಡೆ ಆ ತರ ಒಂದು ಮಾಡೋರೇ ಇದ್ದಾರೆ ಕಲಾಕಾರರು. ಇಲ್ಲಿ ನಮಗಿಷ್ಟವಾದ ಬಣ್ಣದಲ್ಲಿ ಹಾಗೆ ಆಕಾರದಲ್ಲಿ ಅವರು ಲೈವ್ ಆಗಿ ಆ ಬಳೆಯನ್ನ ನಮಗ್ ಮಾಡ್ಕೊಡ್ತಾರೆ. ಈ ಸ್ಪೆಷಲ್ ಆದ ರಾಜಸ್ಥಾನಿ ಬಳೆಗೆ ಒಂದು ಬಳೆಗೆ 500 ರೂಪಾಯಿ ಅಂತೆ. ನಿಮ್ಮ ಬಜೆಟಲ್ಲಿ ಇದ್ರೆ ನೀವು ಖರೀದಿ ಮಾಡ್ಬೋದು. ಇಲ್ಲಾಂದ್ರೆ ರಾಜಸ್ಥಾನಕ್ಕೆ ನಮಗೆ ಹೋಗೋಕ್ಕಂತೂ ಆಗೋದಿಲ್ಲ. ಇಲ್ಲೇ ಬಂದಾಗ ನೋಡೋಕ್ಕಂತೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನ್ ಪ್ರಾಡಕ್ಟ್ ಇದು? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೇಸಿಕಲಿ ಇದು AMC ಕುಕ್ವೇರ್ ಅಂತ. ಇದರಲ್ಲಿ ಜರ್ಮನಿ ಪ್ರಾಡಕ್ಟ್ ಇದು. ಇದರಲ್ಲಿ ವಿತೌಟ್ ವಾಟರ್ ವೆಜಿಟೇಬಲ್ ಎಲ್ಲ ಡೈರೆಕ್ಟ್ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡಬಹುದು. ಅಂಡ್ ಇದೆಲ್ಲವೂ ಪ್ರಾಡಕ್ಟ್ ಪೇಟೆಂಟೆಡ್ ಪ್ರಾಡಕ್ಟ್. ವಿತೌಟ್ ಆಯಿಲ್ ಆರ್ ಲೆಸ್ ಆಯಿಲ್ ಕೂಡ ನಾವು ಅಡಿಗೆ ಮಾಡಬಹುದು. ವೆಜ್ ಆರ್ ನಾನ್ ವೆಜ್ ಯಾವ್ದಾದ್ರು ಮಾಡಬಹುದು. ಹೆಲ್ದಿ ಫುಡ್. ಅದು ಬರೀ ಅಡಿಗೆ ಅಂತಲ್ಲ, ಬೇಕಿಂಗ್ ಕೂಡ ಮಾಡಬಹುದು, ಡೀಪ್ ಫ್ರೈ ಮಾಡಬಹುದು. ಡೀಪ್ ಫ್ರೈ ಮಾಡುವಾಗ ಆಯಿಲ್ ನಮ್ದು ಜಾಸ್ತಿ ಟಾಕ್ಸಿಕ್ ಕನ್ವರ್ಟ್ ಆಗಲ್ಲ. ರೀಯೂಸ್ ಕೂಡ ಮಾಡಬಹುದು. ಕಲರ್ ಚೇಂಜ್ ಆಗಲ್ಲ ಮತ್ತೆ ತಿಕ್ಕ ಆಗಲ್ಲ. ಸೊ ಆ ತರ ಡೀಪ್ ಫ್ರೈ ಕೂಡ ನಮ್ಮಲ್ಲಿ ಮಾಡ್ಕೋಬಹುದು. ಕಾಸ್ಟ್ ವೈಸ್ ಜಾಸ್ತಿ ಇದ್ರೆ ನಮ್ಗೆ ಫಸ್ಟ್ ನಾವ್ ಏನ್ ನೋಡ್ತೀವಿ, ಹೆಲ್ತ್ ಇಂಪಾರ್ಟೆಂಟ್. ಸೊ ಹೆಲ್ತ್ ಅಂದಾಗ ಬೆಲೆ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲ್ಲ. ಸೊ ಹಂಗಾಗಿ ನಮ್ ಪ್ರಾಡಕ್ಟ್ ಬೇಸಿಕಲಿ ಇದು ಹೆಲ್ತ್ ಬೆನಿಫಿಟ್ ತುಂಬಾ ಇರುತ್ತೆ ನಮ್ಗೆ. ಸೊ ಹಂಗಾಗಿ ನಮ್ ಪ್ರಾಡಕ್ಟ್ ಒಂಥರ ಹೆಲ್ತ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಯೂಸ್ ಮಾಡೋದ್ರಿಂದ ಡಾಕ್ಟರಿಂದ ದೂರ ಇರ್ಬೋದು, ಹೆಲ್ದಿಯಾಗಿ ಊಟ ಮಾಡ್ಬೋದು. ಇದ್ರಲ್ಲಿ ಮಾಡಿದ ಅಡಿಗೆ ಎಲ್ಲ ಏನಾದ್ರೂ ಹಾಕಿ ಇಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ. ಫಿಸಿಯೋಥರ್ಮ್ ಅಂತ ಇದರಲ್ಲೇ ನಾವು ನೋಡ್ಕೊಂಡು ಇಂಡಿಕೇಶನ್ ಬರುತ್ತೆ. ಟೈಮರ್ ಸೆಟ್ ಮಾಡ್ಕೋಬಹುದು. 2 ಮಿನಿಟ್ಸ್ ಅಲ್ಲಿ ರೈಸ್, 5 ಮಿನಿಟ್ಸ್ ಅಲ್ಲಿ ದಾಲು ಎಲ್ಲ ಆಗುತ್ತೆ. ತುಂಬಾ ಒಳ್ಳೆ ಪ್ರಾಡಕ್ಟು. ಹಾಗೆ ಹೆಲ್ದಿ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಇವರು. ಈಗೆಲ್ಲ ಜನರು ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿದಾರಲ್ಲ, ಹಾಗಾಗಿ ಇಲ್ಲಿ 15ಕ್ಕಿಂತ ಜಾಸ್ತಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಹಾಗೆ ಸುಮಾರು 40 ಪ್ರಾಡಕ್ಟ್ಗಳನ್ನು ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಆಕ್ಸಿಡೈಸ್ ರಾಜಸ್ಥಾನದಿಂದ ಬಂದಿರೋ ಜ್ಯುವೆಲ್ರಿಗಳು. ಇವೆಲ್ಲ ಹೆಚ್ಚಾಗಿ ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ರಾಜಸ್ಥಾನ್ ಕಡೆ ತುಂಬ ಫೇಮಸ್ಸು. ಹಾಗೆ ಅಲ್ಲಿಂದಾನೇ ನಮ್ಮ ಕರ್ನಾಟಕಕ್ಕೆ ಹೆಚ್ಚಾಗಿ ಬರುತ್ತೆ. ನೋಡಿ, ಇಲ್ಲೆಲ್ಲ ಬಟ್ಟೆ ಸ್ಟಾಲ್ಗಳಿವೆ. ಇವರು ಪಂಜಾಬಿಂದ ಬಂದಿದ್ದಾರಂತೆ. ಹಾಗೆ ಇದು ವರ್ಲಿ ಡಿಸೈನ್ ಇರೋ ದುಪ್ಪಟ್ಟ ಮತ್ತು ಡ್ರೆಸ್ ಮಟೀರಿಯಲ್. ಯಾರಾದರೂ ಡ್ರೆಸ್ ಮಟೀರಿಯಲ್ ಹೊಲಿಸ್ಕೋಬೇಕು, ಡಿಫ್ರೆಂಟ್ ಆಗಿರಬೇಕು ಅಂದರೆ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಮತ್ತು ಪ್ಯೂರ್ ಕಾಟನ್ ಕೂಡ ಹೌದು. ಕೆಲವರಿಗೆ ಸೈಜ್ ಎಲ್ಲ ಸಿಗೋದಿಲ್ಲ, ಹಾಗೆ ರೆಡಿಮೇಡಲ್ಲಿ ತುಂಬ ಇಷ್ಟ ಆಗಿರುವಂಥದ್ದು ಸಿಗೋದಿಲ್ಲ. ಅಂಥವರು ಇಲ್ಲಿ ಬಂದು ಈ ಥರ ಒಂದು ಡ್ರೆಸ್ ಮಟೀರಿಯಲನ್ನು ಚೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿಸೋರಿಗೆ ತುಂಬ ಒಳ್ಳೆ ಕಲೆಕ್ಷನ್ ಇಲ್ಲಿದೆ. ಹಾಗೆ ಈ ಥರ ಒಂದು ಎಕ್ಸಿಬಿಷನ್ನಲ್ಲಿ ನಮ್ಮಲ್ಲಿ ಸಿಗದೆ ಹೋದಂತಹ ಬಟ್ಟೆಗಳೆಲ್ಲ ಸಿಗುತ್ತೆ. ನಮ್ಮ ಕರ್ನಾಟಕದ ಫೇಮಸ್ ಇಳ್ಕಲ್ ಸೀರೆ ಯಾರಿಗೆ ತಾನೇ ಗೊತ್ತಿಲ್ಲ. ಹಾಗೆ ಹುಬ್ಳಿ ಕಸೂತಿ ವರ್ಕ್ ಸಾರಿ ಆಗಿರ್ಬೋದು, ಧಾರವಾಡ ಕಾಟನ್ ಸೀರೆ ಆಗಿರ್ಬೋದು, ಇವೆಲ್ಲ ತುಂಬ ಒಂದು ಯುನಿಕ್ ಪ್ರಾಡಕ್ಟ್. ಹಾಗೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಆಗಿದೆ. ಇದು ಕೂಡ ಇಲ್ಲಿ ಬಂದಿದೆ. ಈಗ ಬೀಡ್ಸ್ ಜ್ಯುವೆಲ್ಲರಿ ತುಂಬ ಟ್ರೆಂಡಿಂಗಲ್ಲಿದೆ. ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಆಗಿರೋ ಈ ಕಾಲದಲ್ಲಿ ಎಲ್ಲರೂ ಮ್ಯಾಚಿಂಗ್ ಮಾಡಿ ಹಾಕ್ಕೊಳ್ಳೋಕ್ಕೆ ಬೀಡ್ಸ್ ಜ್ಯುವೆಲ್ರಿ ಕಡೆ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಹಾಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಕುರ್ತಾ ಮೇಲೆ, ಸ್ಯಾರಿ ಮೇಲೆ ಎಲ್ಲ ಹಾಕೋಬಹುದು. ರಾಜಸ್ಥಾನದಿಂದ ಬಂದಿರೋ ಈ ಸ್ಟಾಲಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದೆ.
ನಮಗೆ ಡೈಲಿ ವೇರ್ ಮಾಡೋಕ್ಕೆ ಕುರ್ತಾಗಳು ಬೇಕಾಗತ್ತೆ. ಅದು ಪ್ಯೂರ್ ಕಾಟನ್ ಕುರ್ತಾ ಇದ್ದರೆ ತುಂಬ ಒಳ್ಳೆಯದು. ಜೈಪುರಿಂದ ಪ್ಯೂರ್ ಕಾಟನ್ ಕುರ್ತಾಗಳು ಬಂದಿವೆ. ನಮಗೆ ಪ್ಯಾಂಟ್ ಮೇಲೆ ಹಾಕೋಕ್ಕಾಗಲಿ ಅಥವಾ ಜೀನ್ಸ್ ಮೇಲೆ ಹಾಕೋಕ್ಕಾಗಲಿ ಇದು ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಶಾರ್ಟ್ ಕುರ್ತಾಗಳು, ಲಾಂಗ್ ಕುರ್ತಾಗಳೆಲ್ಲ ಬಂದಿವೆ. ಬೇರೆ ರಾಜ್ಯಗಳಿಂದ ಬಂದಮೇಲೆ ಅಲ್ಲಿಯ ರಾಜ್ಯದ ವಿಶೇಷತೆಯನ್ನು ಒಳಗೊಂಡ ಪ್ರಾಡಕ್ಟ್ಗಳು ಕೂಡ ಬರುತ್ತೆ. ಬನಾರಸಿ ಸಾರಿ ಆಗಿರ್ಬೋದು, ಮಲ್ ಕಾಟನ್ ಸಾರಿ ಆಗಿರ್ಬೋದು, ಜೈಪುರ್ ಚಪ್ಪಲಿಗಳಾಗಿರ್ಬೋದು, ಅವೆಲ್ಲ ತುಂಬ ಯುನಿಕ್ ಆಗಿರೋ ಪ್ರಾಡಕ್ಟ್ಗಳು. ಬ್ಯಾಗ್ಗಳಾಗಿರ್ಬೋದು, ಹಾಗೆ ಜೈಪುರ್ ರಜಾಯಿಗಳು, ಅದು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ ನಮಗೆ. ಅವೆಲ್ಲ ಕೂಡ ಬಂದಿದೆ. ಬಹಳಷ್ಟು ಪ್ರಾಡಕ್ಟ್ಗಳಿವೆ. ಹೋಮ್ ಡೆಕೋರ್ಗಳು, ಹಾಗೆ ಸೀರೆಗಳು, ಕುರ್ತಾಗಳು, ಮಕ್ಕಳ ಬಟ್ಟೆಗಳು ಎಲ್ಲನೂ ಕೂಡ ಇವೆ. ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಬರೋಕ್ಕೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8:30 ತನಕ, ಹಾಗೆ ಮೇ 17 ತನಕ ಈ ಎಕ್ಸಿಬಿಷನ್ ನಡೆಯುತ್ತೆ. ಇಲ್ಲಿ ಫ್ರೀ ಎಂಟ್ರಿ ಇರುತ್ತೆ. ಹಾಗಾಗಿ ಯಾರು ಬೇಕಾದರೂ ನೀವು ಬರ್ಬೋದು, ನೋಡ್ಬೋದು. ನಿಮ್ಮ ಬಜೆಟಲ್ಲಿದ್ದರೆ ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.